ಮೃತರಾದರೆ ಆ ಕುಟುಂಬಕ್ಕೆ ಮೊದಲು ಸರ್ಕಾರ 6 ಲಕ್ಷ ಪರಿಹಾರ ನೀಡ್ತಾ ಇತ್ತು. ಭವಿಗಳಿಗೆ ಮೊದಲು 1.5 ಲಕ್ಷ ರೂಪಾಯಿಯನ್ನ ಪರಿಹಾರದ ರೂಪದಲ್ಲಿ ನೀಡ್ತಾ ಇದ್ರು. ಈಗ ಮಂಕಾಳು ವೈದ್ಯರು ಸಚಿವರಾದ ಮೇಲೆ ಮಠಕ್ಕೆ ಕೊರತೆ ಆದ್ರೆ ದೇಶಕ್ಕೆ ಕೊರತೆ ಆದ ಅಲ್ಲಿ ಏನು ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಆಗ ನಾವೆಲ್ಲರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇಷ್ಟೆಲ್ಲ ಖುಷಿಯಿಂದ ಸಂತೋಷದಿಂದ ಇದ್ದಾರೆ ಅಂತಾದರೆ ಅದಕ್ಕೆ ಗುರುಗಳ ಆಶೀರ್ವಾದನೆ, ಅದು ಇಲ್ಲದೆ ಏನೂ ಆಗೋದು. ಹಾಗಾಗಿ ನೀವು ತುಂಬ ಗೌರವದಿಂದ ವ್ಯವಸ್ಥಿತವಾಗಿ ಎಲ್ಲೂ ನಾವು ಏನು ಮಾಡುವಂಥದ್ದೇ ಇರೋದಿಲ್ಲ. ನಾವು ಕೇಳೋದಷ್ಟೇ ಇರ್ತದೆ ಬಿಟ್ಟು ಮತ್ತೆ ಮಾಡುವಂಥದ್ದೇ ಇರೋದಿಲ್ಲ. ಏನು ರೋಡ್ ಮಾಡಿದ್ದೇನೆ, ನೀವು ನಮಗೆ ಸಹಾಯ ಮಾಡಿದಿರಿ, ನಿಮ್ಮ ಸರ್ಕಾರ ಇತ್ತು, ನಿಮ್ಮ ಜೊತೆ ಇದ್ದು, ನಿಮ್ಮೆಲ್ಲರ ಜೊತೆ ಇದ್ದು, ಗುರುಗಳ ಜೊತೆ ಇದ್ದು, ಸಾಮಾನ್ಯ ಜನರು ಬಡವರದು ಕೆಲಸ ಮಾಡಲಿಕ್ಕೆ ನೀವು ಶಕ್ತಿ ಕೊಟ್ಟಿದ್ರಿ. ಅದನ್ನು ನಿಮಗೆ ಪುನಃ ನಾನು ಅದನ್ನು ಆ ಋಣವನ್ನು ತೀರಿಸುವಂಥ ಕೆಲಸ ನಿಮ್ಮ ಜೊತೆ ಮಾಡ್ತೀನಿ ಅಂತೇಳಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಮಾಡಿದರೂ ಕಡಿಮೆ. ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಜೊತೆ ಇರಲಿ ಅನ್ನೋದು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ತಕ್ಷಣ ಇಲ್ಲಿ ಹೇಗೆ 1,000 ಮೀಟರ್ದು 1 ಕೋಟಿ ಸಂತೋಷ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ